ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾಯ್ತು ಮೈನಾ? ಎದಳು ಮೈನಾ, ಮೈನಾ ಎದಳು. ಎಲ್ಲವನು ಎಲ್ಲವನು ಎದಳು ಎದಳು. ಯಾವನು ನೀನು? ಇದನ್ನೇನ್ ರೋಡ್ ಅನ್ಕೊಂಡಿದ್ಯೋ ಮೈದಾನ ಅನ್ಕೊಂಡಿದ್ಯೋ? ಇಷ್ಟ ಬಂದಂಗ್ ಬಂದ್ ಕಾರ್ ಮೇಲೆ ಬೀಳಕ್ಕೆ. ಮೇಡಮ್ ನೀವಾ? ಮೇಡಮ್ ದೇವ್ರ ತರ ಬಂದ್ರಿ ಮೇಡಮ್. ಮೇಡಮ್ ದಯವಿಟ್ಟು ನನ್ನ ಕಾಪಾಡಿ ಮೇಡಮ್, ನನ್ನನ್ನ ಕಾಪಾಡಿ ಮೇಡಮ್. ಎಲ್ಲದ ಅವನು? ಖುಷಿ ಆ ಕಡೆ ಹುಡ್ಕೋ, ಮಾಮ ಈ ಕಡೆ ಹುಡ್ಕೋ. ಮೇಡಮ್ ನನ್ನನ್ನ ಕಾಪಾಡಿ ಮೇಡಮ್, ನನ್ನನ್ನ ಅವರು ಅಟ್ಟಾಡ್ಸ್ಕೊಂಡ್ ಬರ್ತಾ ಇದಾರೆ ಮೇಡಮ್. ಏನಾಯ್ತು? ಯಾರ್ ನಿನ್ನ ಅಟ್ಟಿಸ್ಕೊಂಡ್ ಬಂದಿದ್ದು? ಅಯ್ಯೋ ಮೇಡಮ್, ಈಗ ಅವೆಲ್ಲ ಮಾತಾಡಕ್ ಸಮಯ ಇಲ್ಲ ಮೇಡಮ್. ಆ ಮೈನಾ ನನ್ನನ್ನ ಕೊಲ್ಲಕ್ ಬರ್ತಾ ಇದ್ದಾಳೆ. ಬೇಗ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ಮೇಡಮ್. ಯಾರು? ಮೈನಾನಾ? ಸರಿ ಸರಿ, ಮೊದ್ಲು ನೀನ್ ಬಂದ್ ಕಾರಲ್ಲಿ ಕೂತ್ಕೋ. ಪುಷ್ಪಕ್ ಬರ್ತಾ ಇದ್ದಾನೆ. ಪುಷ್ಪಕ್ ನಾವು ಕಾಣಿಸ್ಬಾರ್ದು. ಬೇಗ ಬಂದ್ ಕಾರಲ್ಲಿ ಕೂತ್ಕೋ. ಬೇಗ ಬಾ, ಬೇಗ ಬಾ, ಕೂತ್ಕೋ ಬಾ. ಮೇಡಮ್ गं गणपतये धं नमः। ओम अस्य गोत्रोद्भवस्य भारद्वाज गोत्रोद्भवस्य अस्य यजमानस्य नामदेस्यादि सहिता सरस्वती नामदेस्या शबीशनक्ति कुंभराशो जाता याः सिद्धिरस्तु दीर्घामायुः. ನಿಮ್ಮ 3 ಜನ ಹೆಸರು ಮೇಲೆ ಪೂಜೆ ಮಾಡಿದ್ದಾಯಿತು. ಇನ್ನು ಉಳಿದಿರೋದು ನಿಮ್ಮ ಸೊಸೆ ಒಬ್ರೆ. ಅವ್ರು ಬಂದ್ರೆ ಇನ್ನು ಮುಂದಿನ ಪೂಜೆ ಮುಂದುವರಿಸಬಹುದು. ಅರ್ಚಕ್ರೆ ಅವ್ರು ಬರಲ್ಲ, ನೀವು ಪೂಜೆ ಮುಂದುವರಿಸಿ. ದೀಪ ಸುಮ್ನೆ ಕೂತ್ಕೊಳ್ಳೆ. ಸ್ವಾಮಿಗಳೇ ಇನ್ನೊಂದು 10 ನಿಮಿಷ ಬಂದ್ಬಿಡ್ತಾಳೆ. ಸಮಯ ಮೀರೋಗ್ತಾ ಇದೆಯಮ್ಮ. ಒಂದ್ ಕೆಲಸ ಮಾಡಿ, ಅವ್ರ ಹೆಸರು ನಕ್ಷತ್ರ ರಾಶಿ ಹೇಳಿ, ಪೂಜೆ ಮುಂದುವರ್ಸೋಣ. ಅವ್ರು ಬರೋದು ಲೇಟ್ ಆದ್ರೂ ನಾವು ಪೂಜೆ ಮಾಡೋ ತೃಪ್ತಿ ಆದ್ರೂ ಸಿಗುತ್ತೆ ಅಲ್ವಾ? ಅವಳ ಹೆಸರು ಮೈನಾ, ಸಿಂಹರಾಶಿ. ಮೈನಾ ನಾಮದೇಶ್ಯ ಸಹಿತ ಮಕಾ ನಕ್ಷತ್ರ ಸಿಂಹರಾಶೋ ಜಾತ ಯಾಹ ಸರ್ವದೋಷ ನಿವಾರಣಾರ್ಥಂಚಾದಿ ಸಹಿತ ಶಕ್ತಿ ಓಮ ಶ್ರೀ ಧನ್ವಂತರಿ ಓಮ ಪೂಜಾಂ ಕರಿಷ್ಯೆ. ಓಂ ಅಗ್ನಯೇ ಸ್ವಾಹ. ಸ್ವಾಮಿಗಳೇ ಯಾಕೆ ಹೀಗಾಯ್ತು? ಏನು ತೊಂದರೆ ಇಲ್ಲ ತಾನೇ? ಅಮ್ಮ, ನಾನು ಇಲ್ಲಿ ತನಕ ಎಷ್ಟೋ ಶಾಂತಿ ಮುಹೂರ್ತಗಳು ಮಾಡಿದ್ದೀನಿ. ಅದರಲ್ಲೂ ಆ ಹುಡುಗಿ ಹೆಸರು ನಕ್ಷತ್ರ ರಾಶಿ ಹೇಳ್ತಿದ್ದಾಗ ಹೀಗಾಗಿದೆ ಅಂತಂದ್ರೆ ಇದರಲ್ಲಿ ಏನೋ ದೊಡ್ಡ ತಪ್ಪಾಗಿದೆ ಅಂತ ಅನಿಸ್ತಾ ಇದೆಯಮ್ಮ. ಅಂದ್ರೆ
ಏನಾಗಿರ್ಬೋದು ಗುರುಗಳೇ? ಆ ಹುಡುಗಿ ಏನೋ ಅಪಾಯದಲ್ಲಿದ್ದಾಳೆ ಅನ್ನಿಸ್ತಾ ಇದೆ. ಅದಕ್ಕೆ ಆ ದೇವರು ಈ ರೀತಿಯಾಗಿ ಸೂಚನೆ ಕೊಡ್ತಾ ಇದ್ದಾನೆ. ಮೊದಲು ಆ ಹುಡುಗಿಗೆ ಫೋನ್ ಮಾಡಿ ಎಲ್ಲಿದ್ದಾಳೆ ಏನು ಅಂತ ಮೊದಲು ಕೇಳ್ಕೊಳ್ಳಿ. ಧ್ರುವ, ಮೊದಲು ಫೋನ್ ಮಾಡಿ ಕೇಳು ಎಲ್ಲಿದ್ದಾಳೆ ಅಂತ. ಸರಿ ಮಾಡು, ಬೇಗ ಮಾಡು. ಧ್ರುವ, ಏನಾಯ್ತಪ್ಪ? ಮೈನಾ ಫೋನ್ ತೆಗಿತಾ ಇಲ್ಲ ಸರ್ಸು. ಅಯ್ಯೋ ದೇವ್ರೆ, ಗುರುಗಳೇ ಇವಾಗ ಏನ್ ಮಾಡೋದು? ಅಮ್ಮ, ತಪ್ಪು ತಿಳ್ಕೊಬೇಡಿ. ಇಷ್ಟೊಂದು ಅಪಶಕ್ನ ಆದ್ಮೇಲೆ ಪೂಜೆ ಮುಂದುವರ್ಸೋದು ಬೇಡ. ಇದನ್ನ ಇಲ್ಲಿಗೆ ನಿಲ್ಲಿಸೋದು ಒಳ್ಳೆಯದು. ಅವಳಿಗೆ ಇನ್ನು ಮುಂದೆ ಸ್ವಲ್ಪ ಜಾಗೃತಿಯಾಗಿರೋ ಕೇಳಿ. ಪೂಜೆ ಇನ್ನೊಂದ್ಸಲಿ ಯಾವತ್ತಾದ್ರೂ ಮಾಡ್ಕೊಳ್ಳೋಣ. ಗುರುಗಳೇ ಬನ್ನಿ. ಸ್ವಾಮಿಗಳೇ, ಸ್ವಾಮಿಗಳೇ, ಅಯ್ಯೋ ದೇವ್ರೆ. ಮೈನಾ, ಕೈಗೆ ಸಿಗ್ದವನ ಹತ್ರ ಬಾಯ್ ಬಿಡ್ಸೋಣ ಅಂದ್ರೆ ತಪ್ಪಿಸ್ಕೊಂಡ್ಬಿಟ್ಟ. ಇಷ್ಟು ದಿನ ನಾವ್ ಯಾವ್ದಕ್ಕೋಸ್ಕರ ಕಾಯ್ತಾ ಇದ್ವೋ ಅವನ್ ಸಿಗ್ಲೇ ಇಲ್ಲ. ಏನ್ ಮಾಡೋದೀಗ? ಎಲ್ಲಿ ಅಂತ ಹುಡ್ಕೋದೀಗ? ಹಾಳಾಗೋಯ್ತು, ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಸಮಾಧಾನ ಮಾಡ್ಕೋವಾ? ಸಮಾಧಾನನ? ಯಾವ ಸಮಾಧಾನ ಅಕ್ಕ? ಇನ್ನು ನಮಗ್ ಸಿಗ್ದಂಗೆ ಅವನಿಂದ ಸತ್ಯನ ಬಾಯಿ ಬಿಡಿಸ್ದಂಗೆ. ಮೈನಾ, ಇಲ್ಲಾಂದ್ರ ನಾವ್ ಹಿಂಗ್ ಮಾಡು, ನೀನ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡೋಣ. ಏಯ್ ಮಾಮ, ನೀನೋ ನಿನ್ ಮರುವೋ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳ್ತಿದ್ರೆ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತಿದ್ಯಲ್ಲ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡ್ ಸುಮ್ನೆ ನಿಂತ್ಕೋ. ನೀನ್ ಸುಮ್ನೆ ಇದ್ರೆ ನಿಂಗೂ ಒಳ್ಳೇದು, ನಮಗೂ ಒಳ್ಳೇದು. ಅಯ್ಯೋ ಖುಷಿ, ಸಾರಿ. ಹಾ, ಕ್ಷಮಿಸುವ. ನಿಂಗೂ ಗೊತ್ತೈತ್ಲಾ ನನ್ ಮರ್ವಿನ್ ಖಾಯಿಲೆ. ಈಗ ಅದನ್ ಬಿಡು. ಅವನ್ನ ಹುಡ್ಕೋದ್ ಹೇಗೆ? ಈಗ ಆಗಿರೋ ಸಿಚುವೇಶನ್ ನೋಡಿದ್ರೆ ಅವ್ನ್ ನಮ್ ಕೈಗೆ ಸಿಗೋದ್ ಸ್ವಲ್ಪ ಕಷ್ಟನೇ. ಖುಷಿ, ಹಿಂಗ್ ಮಾಡಿದ್ರೆ ಹೆಂಗ? ಇನ್ನೊಂದ್ಸಲ ಯಾಕೆ ನಾ ಅವ್ರ ಮನೆ ಕಡೆ ಹೋಗಿ ನೋಡ್ಬಾರ್ದ? ನನಗ್ಯಾಕೋ ಇನ್ನ ಅವನ ಮನೆ ಹತ್ರ ಸುಳಿಯಲ್ಲ ಅಂತ ಅನಿಸ್ತೈತೆ. ಮೈನಾ, ಅವ್ರ ಮನಿ ಹಂತಕ್ ಹೋದಾಗ ಒಬ್ಬ ಸಿಕ್ಕಿದ್ ನೋಡ, ಅವ್ನ್ ಹಿಡಿದ್ರೆ ಎಲ್ಲಾ ವಿಷಯ ಗೊತ್ತಾಗ್ತೈತಿ. ಯಾಕೆ ಮಾಮ ದಡ್ಡಿ ತರ ಮಾತಾಡ್ತೀಯಾ? ಆ ಬೈರ ಪೆಟ್ ಬಿದ್ರೋ ನರಿ ತರ. ಈಗ ಅವ್ರ ಕಡೆಯವ್ರನ್ನೆಲ್ಲ ಅಲರ್ಟ್ ಮಾಡಿರ್ತಾನೆ. ನಾವಲ್ಲಿ ಹೋದ್ರೂ ಏನು ಪ್ರಯೋಜನ ಇಲ್ಲ. ಮತ್ತೀಗ ಏನ್ ಮಾಡೋದು? ಹಾ, ಹಿಂಗ್ ಮಾಡಿದ್ರೆ ಹೆಂಗಿರ್ತೈತಿ? ನಾವ್ ಸೀದಾ ಅವನ ಆಫೀಸ್ ಹತ್ರ ಹೋಗ್ಬಿಟ್ರ? ಗುಡ್ ಮಾಮ, ಈ ಆಪ್ಷನ್ ಯೂಸ್ ಮಾಡ್ಕೋಬಹುದು ಅನ್ಸುತ್ತೆ. ಇಲ್ಲ, ಬೇಡ ಬೇಡ. ಅಲ್ಲಿಗೆಲ್ಲ ಹೋದ್ರೆ ಸುಮ್ನೆ ನಮ್ ವಿಚಾರನೆ ನಾವೇ ಡಂಗೂರ ಮಾಡ್ದಂಗ ಆಯ್ತದೆ. ಹಾಗಂತ ಎಷ್ಟ್ ದಿನ ಕತ್ಲೆಲಿರ್ತೀಯ? ಈಗ ಬೆಳಕ್ ಸಿಕ್ತಿದೆ,